ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ತುಂಬ ದಿವಸದಿಂದನೂ ಫ್ರೆಂಡ್ಸ್ ನನಗೆ ಈ ವಿಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲ್ ಆಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಏನು ಅಂತಂದರೆ, ತುಂಬ ದಿವಸದಿಂದ ನನ್ನ ಕೂದಲು ತುಂಬಾ ಉದ್ರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ ಎಷ್ಟು ಉದುರೋಗ್ಬಿಟ್ಟಿದೆ ಅಂಥೇಳಿ. ನೋಡಿ, ಬರೀ ತಲೆನೇ ಕಾಣಿಸ್ತಾ ಇದೆ. ಓಕೆನಾ, ಬರೀ ತಲೆನೇ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ತುಂಬ ದಟ್ಟ ಇತ್ತು. ನನಗೆ ಈ ಈ ಕ್ಲಿಪ್ಪಲ್ಲ, ಇನ್ನೂ ದಪ್ಪ ಇರ್ತಿತ್ತು. ಆ ಕ್ಲಿಪ್ಪು ಕೂಡ ನನಗೆ ಸಾಲ್ತಾ ಇರಲಿಲ್ಲ. ಸೊ ಇವಾಗ ಈ ಕ್ಲಿಪ್ಗೆ ಜಾರಿ ಜಾರಿ ಬೀಳ್ತಾ ಇದೆ. ಸೊ ಆ ಪರಿಸ್ಥಿತಿ ಬಂದುಬಿಟ್ಟಿದೆ ನನಗೆ. ಅದಕ್ಕೆ ನಾನು ಹೇರ್ ಸಿರಮ್ನ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಹೇರ್ ಸಿರಮ್ಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅನ್ನೋದಕ್ಕೆ ನಿಮಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಕೂದಲನ್ನ ನಾನು ನೋಡ್ಕೊಳ್ತಾ ಇದ್ರೆ, ಎಲ್ಲಿ ಇನ್ನೊಂದು 5-10 ವರ್ಷಕ್ಕೆ ನನ್ನ ಪೂರ್ತಿ ಕೂದಲೇ ಉದುರೋಗ್ಬಿಡುತ್ತೆ ಅನಿಸ್ತಾ ಇದೆ. ಆ್ಯಂಡ್ ಯಾಕಂದರೆ ನಾವು ನಮ್ಮ ಹೊಟ್ಟೆಗೆ ಊಟ ಕೊಡ್ತೀವಿ, ಬಟ್ ನಮ್ಮ ಹೇರ್ಗೆ ಏನೂ ಕೊಡ್ತಾ ಇಲ್ಲ. ಅದಕ್ಕೆ ಅದು ಬೇಜಾರು ಮಾಡಿಕೊಂಡು ನಾನು ನಿನ್ನ ಜೊತೆಗಿರಲ್ಲ ಅಂತ ಬಿಟ್ಟು ಹೋಗ್ತಾ ಇದೆ. ಏನು ಮಾಡೋದು ನೋಡಿ. ಅದಕ್ಕೆ ಇವಾಗ ಅದನ್ನು ಹೋಗಬೇಡ, ದಯವಿಟ್ಟು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಹೇಳ್ಕೊಳ್ತಾ ಇದ್ದೀನಿ. ಅವಾಗ ನನಗೆ ನಗು ಬರ್ತದೆ, ಸೀರಿಯಸ್ಲಿ ಅಲ್ವಾ. ಪ್ರತಿಯೊಂದು ನಮ್ಮ ಬಾಡಿಯಲ್ಲಿ ಇರೋ ಅಂಥದ್ದೆಲ್ಲ ದೇವ್ರು ಕೊಟ್ಟಿರ್ತಾನೆ. ಪ್ರತಿಯೊಂದಕ್ಕೂ ಅಷ್ಟೇ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ಯಾವಾಗ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ, ಅವಕ್ಕೂ ಕೂಡ ಅಷ್ಟೇ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸದೆ ಹೋದರೆ ಅದಕ್ಕೂ ಕೂಡ ಬೇಜಾರಾಗಲ್ವಾ. ಸೊ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿದ್ರೆ ಅದಕ್ಕೆ ಬೇಜಾರೇ ಆಗಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆಗೆ ಇಷ್ಟು ವರ್ಷ ಇದ್ದಿದ್ದಕ್ಕೆ. ಸೊ ಇನ್ನೂ ಹಾಗೇ ಇರು, ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ. ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಓಕೆ, ಇದನ್ನು ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನೋಡೋದಕ್ಕೆ ನಾನು ಇವಾಗ ಹೀಗಿದ್ದೀನಿ, ಇನ್ನೂ ಖುಷಿಯಾಗಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಕೂದಲನ್ನ. ಹೋಪ್ ಫಾರ್ ದ ಬೆಸ್ಟ್. ಹಿಂಗೆ ಕ್ರಾಸಾಗಿ ಇಟ್ಕೊಳ್ತಾರೆ. ಫಸ್ಟ್ ನಾವು ಇವಾಗಲ ಸ್ಕೂಲಲ್ಲಿ ಟೀಚರ್ ಹೊಡಿಬಾರ್ದು ಅಂತ ಹಿಂಗೆ ಇಟ್ಕೊಳ್ತಾ ಇದ್ದಿದ್ದು. ಸೊ ಹಾಗೆ ಕ್ರಾಸ್ಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಮಾಡೋಣ ಬನ್ನಿ, ತುಂಬ ತಡ ಆಗೋದು ಬೇಡ. ಸೊ ನಾನು ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಈ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಏನೇನು ತೋರಿಸ್ತಾ ಹೋಗ್ತೀನಿ ಅಂತಂದರೆ, ಲೈಕ್ ನೋಡಿ, ಇದು ರೋಸ್ಮೇರಿ. ಓಕೆನಾ. ಸೊ ರೋಸ್ಮೇರಿ ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ನಮ್ಮ ಹೇರ್ಗೆ. ಇದಕ್ಕೆ ಕಲೋಂಜಿ ಅಂತ ಹೇಳ್ತಾರೆ. ಸೊ ಇದು ಬ್ಲ್ಯಾಕ್ ಆಗಿರುತ್ತೆ, ಇದು ಕಲೋಂಜಿ. ನಿಮಗೆ ತೋರಿಸ್ತೀನಿ. ಸೊ ಕಲೋಂಜಿ ಈ ಥರ ಇರುತ್ತೆ. ಸೊ ಇದು ಎಷ್ಟೆಷ್ಟು ಹಾಕಬೇಕು ಕ್ವಾಂಟಿಟಿ ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಲವಂಗ. ಸೊ ಇಲ್ಲಿ ನೋಡಿ, ಲವಂಗ ಇದು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೆಂತ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಕರಿಬೇವು. ಸೊ ತೋರಿಸ್ತೀನಿ. ಇವಾಗ ಇದೆಲ್ಲ ನಾನು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಓಕೆನಾ. ಸೊ ನೋಡಿ, ನಾನು ಈ ಪ್ಲೇಟಲ್ಲಿ ಇವಾಗ ನಾನು ಏನೇನು ಹಾಕ್ತೀನಿ ಅಂದರೆ, ಇದು ರೋಸ್ಮೇರಿ. ಸೊ ಒಂದು ಸ್ವಲ್ಪ ರೋಸ್ಮೇರಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಜಸ್ಟ್ ಒಂದು ಮುಷ್ಟಿ ಅಷ್ಟು. ಅಲ್ಲಿ ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಲೋಂಜಿ. ಆ್ಯಂಡ್ ನೆಕ್ಸ್ಟ್ ಬಂದು ಲವಂಗ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇಷ್ಟೊಂದು ಬೇಡ, ಇಷ್ಟಾದರೆ ಸಾಕು ಲವಂಗ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮೆಂತ್ಯ. ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂದರೆ ನಿಜವಾಗ್ಲೂ ನಮ್ಮ ಹೇರ್ ಇಲ್ಲ ಅಂತಂದರೆ ನಾವೇನು ಡ್ರೆಸ್ಅಪ್ ಆಗೋಕ್ಕಾಗಲ್ಲ. ಇದು ನೋಡಿ, ಮೆಂತ್ಯ ಒಂದು ಮುಷ್ಟಿ ಎಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೂ ಹಾಕೋಬೋದು. ಸೊ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿದೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಸೊ ನೀಟಾಗಿ ನೋಡ್ಕೊಳ್ಳಿ. ಎಲ್ಲನೂ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇಷ್ಟು ಬಂದು ಕರಿಬೇವು, ಮತ್ತು ಒಂದು ಮುಷ್ಟಿಯಷ್ಟು ಮೆಂತ್ಯ, ಇನ್ನೊಂದು ಮುಷ್ಟಿಯಷ್ಟು ಬಂದುಬಿಟ್ಟು ರೋಸ್ಮೇರಿ, ಮತ್ತು ಕಲೋಂಜಿ, ಮತ್ತು ಲವಂಗ. ನೋಡ್ಕೊಳ್ಳಿ. ನಿಮ್ಗೆ ಇದಕ್ಕೆ ಅಡಿಷ್ನಲ್ ಆಗಬೇಕು ಅಂದರೆ ನೀವು ಲೈಕ್ ಈರುಳ್ಳಿನೂ ಹಾಕೋಬೋದು, ಮತ್ತು ಚಕ್ಕೆನೂ ಕೂಡ ಹಾಕೋಬೋದು. ಆ್ಯಂಡ್ ಕರಿ ಎಳ್ಳು ಅಂತ ಹೇಳ್ತಾರಲ್ಲ, ಸೊ ಕರಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ಇದಿಷ್ಟು ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಅದೆಲ್ಲ ಆಪ್ಷನಲ್ಲು. ನಾನು ಕಿಚನ್ಗೆ ಬಂದಿದ್ದೀನಿ. ಕಿಚನಲ್ಲಿ ಇವಾಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಸೊ ಪಾತ್ರೆ ಆಲ್ಮೋಸ್ಟು ನಿಮ್ದು ಅನುಕೂಲ ಹೇಗೆ ಆ ಥರ ಒಂದು ಪಾತ್ರೆನ ತೊಗೊಳ್ಳಿ. ಇವಾಗ ಈ ಪಾತ್ರೆಯಲ್ಲಿ ಒಂದು 1/4 ಭಾಗದಷ್ಟು ನಾನು ನೀರನ್ನ ತುಂಬಿಸಿದ್ದೀನಿ. ಅಂದರೆ ಲೈಕ್ 1 ಲೀಟರ್ ನೀರಾದರೆ ಸಾಕು. ಇವಾಗ ಇದನ್ನೆಲ್ಲ ನೋಡೇ ಹಾಕ್ತೀನಿ. ಎಸ್, ಇವಾಗ ಇದೆಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅಲ್ಲಿವರೆಗೂ ನಾನು ನಿಮ್ಗೆ ಇನ್ನೊಂದು ಟಿಪ್ಪನ್ನು ಹೇಳ್ತೀನಿ. ಇನ್ನೊಂದು ಟಿಪ್ ಏನು ಅಂತಂದರೆ, ಲೈಕ್ ನಮ್ಮ ಬಾಡಿಗೆ
ಹೇರ್ ಕೇರ್ಗೆ ಏನು ಬೇಕಿತ್ತು ನಾವು ಅದನ್ನು ಮಾಡಿದ್ವಿ. ಓಕೆ ಫೈನ್. ಸೊ ಹೇರ್ ಕೇರ್ ಮಾಡಿಬಿಟ್ರೆ ಸಾಕಾ? ಹೇರ್ ಕೇರ್ ಮಾಡಿದ್ಮೇಲೆ ಔಟರ್ ಬಾಡಿ ಅಂತೂ ಆಗೋಯಿತು. ಸೊ ನಮ್ಮ ಒಳಗಡೆ ಇನ್ನರ್ ಬಾಡಿಗೆ ಏನು ಬೇಕಿದೆ, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಪ್ರತಿಯೊಂದು ಬೇಕು. ಸೊ ಅದಿಲ್ಲ ಅಂತಂದರೆ ಹೇರ್ ಕೇರ್ ಮಾಡಿನೂ ಕೂಡ ಯೂಸ್ ಇರಲ್ಲ. ಸೊ ಹಾಗಾಗಿ ಎಲ್ಲ ಥರ ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ತಿನ್ನಬೇಕು. ಬೆಳಗ್ಗೆನೇ ಹೋಗ್ಬಿಟ್ಟು ತರಕಾರಿಗಳೆಲ್ಲ ಏನೇನು ಬೇಕಿತ್ತು ಮನೆಗೆ ಅದನ್ನೆಲ್ಲ ಶಾಪ್ ಮಾಡ್ಕೊಂಬಂದ್ಬಿಟ್ಟೆ. ಸೊ ಅವರೆಕಾಳ್ದು ಸೀಸನ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಬಟ್ ಆದರೂ ನನಗೆ ಅವರೆಕಾಳು ಸಿಕ್ತು ಅಂತ ಹೇಳಿ ತೊಗೊಂಬಂದಿದ್ದೀನಿ. ಇನ್ನೊಂದು ಟಿಪ್ಪನ್ನು ಹೇಳೋದು ಮರ್ತಿದೆ. ಇದನ್ನು ಸೋಕ್ ಮಾಡಿ ಬಾಯ್ಲ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೋಕ್ ಮಾಡಿದವಾಗ ಪ್ರತಿಯೊಂದೂ ಅಷ್ಟೇ ಅದರಲ್ಲಿರುವಂಥ ನ್ಯೂಟ್ರಿಷಸ್ ಏನೇನಿರುತ್ತೆ ಅದೆಲ್ಲನೂ ಕೂಡ ಆ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಬಾಯ್ಲ್ ಮಾಡೋದ್ರಿಂದ ಇನ್ನೂ ಅಷ್ಟು ಜಾಸ್ತಿ ಅದರಲ್ಲಿ ಇರೋವಂಥದ್ದೆಲ್ಲ ಪ್ರತಿಯೊಂದು ಆ ನೀರಲ್ಲಿ ಸೇರ್ಕೊಳ್ಳುತ್ತೆ. ಟೈಮ್ 11 ಆಗೋಯಿತು. ನಾನು ಅಚ್ಚುದ್ಗೆ ಬ್ರೇಕ್ಫಾಸ್ಟ್ ಬೇರೆ ಕೊಡಬೇಕಿತ್ತು. ಎಸ್, ಈ ಪಾಡಿಗೆ ಇದಾಗಲಿ. ಮೇಡಮ್ ಅವ್ರು ಬಂದಿದ್ದಾರೆ ಜಿಮ್ಮಿಂದ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಇಟ್ಸ್ ಗೋಯಿಂಗ್ ಟು ಬಿ ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗು ಅಲ್ಲ. ನಿದ್ದೆ ಅಂತೆ? ನಿದ್ದೆ ಏನಕ್ಕಮ್ಮ? ಜಿಮ್ಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ನಿದ್ದೆನಾ? ಏನಿದಿರಲ್ಲಪ್ಪ ನೀವೆಲ್ಲ. ಮಲ್ಕೊಂಬಿಡಿ, ಇಡೀ ದಿವಸ ಮಲ್ಕೊಂಡು ನಿದ್ದೆ ಮಾಡ್ತಾ ಇರಿ. ನಾನು ಹೇಳದ್ಮೇಲೆ ಮಾಡದೇ ಇರೋದು. ಮಲ್ಗು. ನಾನೇನೋ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹೇರ್ ಸಿರಮ್. ನನ್ನ ಕೂದಲು ನೋಡು ಬಿಟ್ಟು ಹೋಗ್ತಾ ಇದೆ, ನಿನ್ನ ಜೊತೆಗೆ ನಾನು ಇರಲ್ಲ ಅಂತ ಹೇಳ್ಬಿಟ್ಟು. ನಿನ್ನ ಕೂದಲು ಬಿಟ್ಟೋಯ್ತಾ? ಅವಳ ಕೂದಲು ಬಿಟ್ಟು ಹೋಗ್ಬಿಡ್ತಂತೆ. ಕರ್ಕೊಂಡು ಬರಲ್ಲ, ಹೋಗಿ ಕರ್ಕೊಂಡು ಬರೋಣ. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತದೆ ಅಲ್ವಾ? ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ಇವಾಗೆಲ್ಲ ಮೇಲೇನಿತ್ತು ಎಲ್ಲ ತೇಲ್ತಾ ಇತ್ತು, ಎಲ್ಲ ಒಳಗಡೆ ಮುಳುಗೋಗಿದೆ. ಅದರ ರಸ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದೆ. ಆ್ಯಂಡ್ ಇದು ಫೈನಲ್ ಸ್ಟೇಜ್. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ತಲೆಗೆ ಹಚ್ಕೊಳಕ್ಕಾಗೋದು, ಇಲ್ಲಾಂತಂದರೆ ಹಾಗೆ ಹಚ್ಕೊಳಕ್ಕಾಗಲ್ಲ. ನನ್ನ ಹತ್ರ ಹೇರ್ ಸ್ಪ್ರೇ ಅಂತೂ ಏನೂ ಇಲ್ಲ. ಎಲ್ಲಿದೆ ಅಂತ ಹುಡುಕ್ಬೇಕಷ್ಟೇ. ನೋಡಿ, ತ್ರಿಷಾ ಆಲ್ರೆಡಿ ಲೈಕ್ ಇದನ್ನು ಮಾಡಿ ಇಟ್ಕೊಂಡಿದ್ಲು ಲಾಂಗ್ ಬ್ಯಾಕ್. ಮಾಡಿ ಇದನ್ನು ಸ್ಪ್ರೇಗೆ ಅಂತ ಯೂಸ್ ಮಾಡ್ತಿದ್ಲು. ಹಾಂ, ಎಸ್, ಈ ಬಾಟಲ್ ನನಗೆ ಸಿಕ್ತು. ಸೊ ಫೈನಲಿ ನಿಜವಾಗ್ಲೂ ನಾನು ಯಾವಾಗಲಾದರೂ ಏನಾದರೂ ಅಂದ್ಕೊಳ್ತಿರ್ತೀನಿ, ಲೈಕ್ ಏನೋ ಒಂದು ಮಿಸ್ ಆಗ್ತದೆ, ಸಿಗ್ತಿಲ್ಲ, ಹಿಂಗಾಗೋಯ್ತು, ಹಾಗಾಗೋಯ್ತು ಅಂತ ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ನನಗೆ ಏನಾದರೂ ಒಂದು ಅವತ್ತು ದಿವಸನೋ ಇಲ್ಲ ನೆಕ್ಸ್ಟ್ ಡೇನೋ ಒಂದು 2 days ಆಗಲಿ ಏನಾದರೂ ಒಂದು ಯಾವುದಾದ್ರೂ ಒಂದು ಸೊಲ್ಯೂಷನ್ ಮೂಲಕ ನಂಗೆ ಸಿಕ್ಬಿಡುತ್ತೆ. ಸೊ ನನಗೆ ಬಾಟಲ್ ಸಿಕ್ಕಿದೆ. ಆ್ಯಕ್ಚುಲಿ ಫನಲ್ಲು ಇಲ್ಲ ನನ್ನ ಹತ್ರ, ಫನಲ್ ಇಟ್ಟು ಹಾಕಬೇಕಾಗಿತ್ತು, ಬಟ್ ದಟ್ಸ್ ಓಕೆ. ಎಸ್, ನೋಡಿ ರೆಡಿ ಆಗಿದೆ. ಹ್ಯಾಂಡ್ ಈ ಥರ ಕ್ಲೋಸ್ ಮಾಡಿ ಟೈಟ್ ಮಾಡ್ತೀನಿ. ಆ್ಯಂಡ್ ಇದು ಕ್ಯಾಬಿ ಟು ಯೂಸ್. ಸೊ ಬನ್ನಿ ಯೂಸ್ ಮಾಡ್ತೀನಿ, ತೋರಿಸ್ತೀನಿ. ಇವಾಗ ಇದರಲ್ಲಿ ನೋಡಿ ಎಲ್ಲ ಕಾಣಿಸ್ತಾ ಇದಲ್ಲ ನೀಟಾಗಿ, ಎಲ್ಲ ಚೆನ್ನಾಗಿ, ಅಂದರೆ ಕಲರೇ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಏನು ಮಾಡೋದು ಇದು ಅಂದರೆ ಈ ಥರ ಸ್ಪ್ರೇ ಮಾಡಬೇಕು. ಹಾಕಿದ್ಮೇಲೆ ಈ ಥರ ಜಸ್ಟ್ ಸ್ಕ್ಯಾಲ್ಪ್ಗೆ ಈ ಬೆರಳು ತುದಿ ಇರುತ್ತಲ್ಲ ಇದರಿಂದ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ದಟ್ ಅದು ಎಲ್ಲ ಈವನ್ ಆಗಿ ಸ್ಪ್ರೆಡ್ ಆಗಲಿ ಅಂತ. ಒಂದೊಂದು ಕಡೆ ಜಾಸ್ತಿ ಹೋಗಿರುತ್ತೆ, ಒಂದೊಂದು ಕಡೆ ಕಮ್ಮಿ ಹೋಗಿರುತ್ತೆ. ಎಲ್ಲೆಲ್ಲಿ ಹಾಕಿಲ್ಲ ಅಲ್ಲಲ್ಲಿ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ. ಮತಕ್ಷೇತ್ರ ಅಂದರೆ ವಾರ್ಡ್ ಅನಿಸುತ್ತೆ. ಸೊ ನೋಡಿ, ಇದಿಷ್ಟು ಫುಲ್ ಇತ್ತು. ಸೊ ಇದಿಷ್ಟು ಫುಲ್ ಇರೋದನ್ನು ನಾನೇನು ಮಾಡಿದ್ದೀನಿ, ಹಾಕಿ ಇಷ್ಟಕ್ಕೆ ತೊಗೊಂಡು ಬಂದಿದ್ದೀನಿ. ಸೊ ಇದು ಮಾಡ್ಕೊಂಡಿರೋದೇ ಯೂಸ್ ಮಾಡೋದಕ್ಕಲ್ವಾ, ಸೊ ಅದಕ್ಕೋಸ್ಕರ ಇಷ್ಟನ್ನು ಹಾಕಿದ್ದೀನಿ. ಅದಕ್ಕೆ ಜಾಸ್ತಿ ಮಾಡ್ಕೋಬೇಕು. ಆ್ಯಂಡ್ ಡೈಲಿ ಹಾಕ್ಕೊಳ್ತಾ ಇದ್ರೆ ಒಂದು ರೀತಿ ಒಳ್ಳೆಯದೇ, ಚೆನ್ನಾಗಿ ಹೇರ್ ಗ್ರೋ. ನೈಟ್ ಹಾಕ್ಕೋಬೇಕು. ಹಾಕಿ ಮಲಗಿದಾಗ ಅದೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲ ಆದಮೇಲೆ ಈ ಥರ ಕೂದಲೆಲ್ಲ ಕಟ್ಟಿ ಕ್ಲಿಪ್ ಹಾಕಿ, ಇಲ್ಲ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ, ಆದಷ್ಟು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಬೇಕು. ಕ್ಲಿಪ್ಪು ಹೇರು ಬೇಗ ಸ್ಪ್ಲಿಟ್ ಆಗುತ್ತೆ, ಇಲ್ಲ ಉದ್ರೋಗುತ್ತೆ. ಸೊ ಅದಕ್ಕೆ ಜಾಸ್ತಿ ಯೂಸ್ ಮಾಡಬಾರ್ದು ಕ್ಲಿಪ್ಪನ್ನ. ನನ್ನ ಹತ್ರ ಈಗ ಪ್ರೆಸೆಂಟಾಗಿ ರಬ್ಬರ್ ಬ್ಯಾಂಡ್ ಇಲ್ಲ, ಸೊ ಅದಕ್ಕೆ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ. ಮೇಡಮ್ ಅವರು ಬಂದರು. ಬನ್ನಿ ಮೇಡಮ್ ಇವಾಗ ಇಲ್ಲಿರೋದೆಲ್ಲನೂ ನೀವು ಜೋಡಿಸ್ತೀರಂತೆ. ಜೋಡಿಸ್ತೀರಂತೆ. ಒಂದು ಚಾಲೆಂಜ್ ಹಾಕೋಣ, ಎಷ್ಟು ನಿಮಿಷದಲ್ಲಿ ಇದೆಲ್ಲ ಜೋಡಿಸ್ತೀರಾ ಅಂತ. ಓಕೆನಾ? ಆಗಲ್ವಾ? ಬೇಡ ಬಿಡಿ, ಹೋಗಿ ನಿಮ್ಮ ಜೊತೆ ಮಾತಾಡೋಕ್ಕಿಲ್ಲ. ಮಾತು ಏನು ಮಾಡೋಣ, ಮಾತು ಬಂಡವಾಳ. ಅಟ್ಲೀಸ್ಟ್ ದುಡ್ಡಾದರೂ ಇನ್ವೆಸ್ಟ್ ಮಾಡೋಣ ಅಂತಂದರೆ ದುಡ್ಡು ಬೇಕು. ಸೊ ಮಾತಾದರೂ ಇನ್ವೆಸ್ಟ್ ಮಾಡೋಣ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಏನು ಸಿಕ್ತು ವಾಪಸ್? ಸ್ಮೈಲ್. ಓ ಗ್ರೇಟ್. ಕೊಡೋಕ್ಕಾಗದೇ ಇರೋವಂಥ ಸ್ಮೈಲ್ ಸಿಕ್ತು ನಿಮ್ಮ ಮಗದಿಂದ.
ಏನು ಮೈಕ್ ಟೆಸ್ಟಿಂಗ್ ಮಾಡ್ತಾ ಇದೆಯಾ? ಎಸ್. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಹಲೋ 1 2 3 ಮೈಕ್ ಟೆಸ್ಟಿಂಗ್ ಸಾಂಗ್ ಐತಲ್ಲ. ಪ್ರಿಯ ಗಂಡ ಗುಡ್ ಸಿಂಗರು, ಅಷ್ಟು ಹೇಳ್ಕೊಳ್ಳೋಷ್ಟು ದೊಡ್ಡ ಸಿಂಗರ್ ಏನಲ್ಲ. ಅವಳು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮಕ್ಕಳು ಹೊಟ್ಟೆ ಹಸು ಅಂತ ಕೇಳ್ತಾ ಇದ್ರು. ಹೊರಗಡೆ ಅಲ್ಲಿ ತಿನ್ನ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸು ಅಂತ ಕೇಳ್ತಾರೆ. ಸೊ ಏನಕ್ಕೆ ಹೊರಗಡೆ ತಿನ್ಬೇಕು ಹೇಳಿ? ನಾನು ಎಷ್ಟು ಮುದ್ದು ಮಗು ಹೊಟ್ಟೆ ಹಸ್ಕೊಂಡು ಕೂತಿದ್ರೆ ನಮ್ಮಮ್ಮ ನಂಗೆ ಊಟನೇ ಆಗ್ತಾಯಿಲ್ಲ. ಅಯ್ಯಯ್ಯೋ ఒక బిడ్డకి చాలా ఆకలేస్తా ఉంది. అవునా అమ్మా? ఆకలేస్తా ఉందమ్మా నీకు? అందుకే మా చేస్తా ఉండేది. అది ನೋಡಿ ಗೈಸ್ ಖಾಲಿ. ದಿಸ್ ಗೋಸ್ ಹಿಯರ್. ಆ್ಯಂಡ್ ಫೈನಲ್ ಆಗಿ ಈ ಥರ ಬಾಟ್ಲಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಹೊರಗಡೆನೂ ಇಡ್ಬೋದು. ಸೊ ಈ ಥರ ಯೂಸ್ ಮಾಡೋದ್ರಿಂದ ಹೇರು ಕಂಪ್ಲೀಟಾಗಿ ತುಂಬ ನ್ಯಾಚುರಲಾಗಿ ಬೇಗನೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅವಾಗವಾಗ ಮಾಡೋ ನೆಸೆಸಿಟಿನೂ ಇರೋದಿಲ್ಲ. ಸೊ ಒನ್ ಟೈಮ್ ಈ ಥರ ಮಾಡಿಟ್ಕೊಂಬಿಟ್ರೆ ಒಂದು 15 ಡೇಸ್ಗೆ ಒನ್ಸ್ ಮಾಡಿಟ್ಕೊಂಬಿಟ್ರೆ ಈ ಥರ ಸಾಕು, ನಿಮಗೆ ಯೂಸ್ ಆಗುತ್ತೆ. ವ್ಲಾಗ್ ಮಾಡು ಅಂತಂದರೆ ಅವಳಿಗೆ ಲಂಚ ಕೊಡಬೇಕಂತೆ. ಗೈಸ್ ಇದು ಲಂಚ ಅಲ್ಲ, ಗೈಸ್ ಇಟ್ ಈಸ್ ಕೈಂಡ್ ಆಫ್ ಲಂಚ ಓನ್ಲಿ. ನೋ. ಹೌದು. ಯಾರಾದರೂ ಬ್ರೈಬ್ ಕೇಳ್ತಾರಾ ಹೇಳಿ? ಕೇಳಲ್ಲ. ಕೂಡ್ದು ತಪ್ಪು. ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ಬಾರೋ ಇಲ್ಲಿ ಎಲ್ಲೋಗಿದೆ ಕ್ಯಾಮ್ರಾ. ನನ್ನ ಮಾತ್ರ ಚೆಕ್ ಮಾಡ್ತಿದ್ದೆ. ಕ್ಯಾಮ್ರಾ ನಾನು ಇಷ್ಟ ಆಗೋಗ್ಬಿಟ್ಟಿದ್ದೀನಿ. ಹೌದು. ಗೈಸ್ ಏನಂತಂದರೆ, ನಾನು ನಮ್ಮ ಅಮ್ಮಂಗೆ ಹೇಳಿದೆ ಯು ಟಾಕ್ ಟು ಮೀ ಇನ್ ತೆಲುಗು, ಐ ವಿಲ್ ಡೂ ವ್ಲಾಗ್ಸ್ ಡೈಲಿ. ಇದೇ ಸ್ಟೇಟ್. ಮಾಡಲಿಲ್ಲ ಅಂತಂದ್ರೆ ಹಾಕೊಂಡು ತಲೆ ಮೇಲೆ ಹೊಡಿತೀನಿ. ಹೋಗೋದು ಹಂಗಂದ್ರೆ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ವ್ಲಾಗ್ ಮಾಡಬೇಕಾ? ಎಸ್ ನೋಡಿ, ಇವಳಿಗೆ ಏನೋ ಲಂಚ ಬೇಕಂತೆ. ಪ್ರಾಬ್ಲಮ್ ಹ್ಯಾಸ್ ಅರೈವ್ಡ್ ಬಿಹೈಂಡ್ ಮೈ ಮಾಮ್. ಏನು ಪ್ರಾಬ್ಲಮ್ಮು ಅಂತಂದ್ರೆ ಇವಳಿಗೆ ನಾನು ಹೇಳಿದ್ದು ಪ್ರಾಬ್ಲಮ್ ಹ್ಯಾಸ್ ಅರೈವ್ಡ್ ಬಿಹೈಂಡ್ ಮೈ ಮಾಮ್ ಅಂದರೆ ಅಚ್ಚುತಾ ಅಂತ. ಸರಿ ಬಿಡು, ನಾನೇನೋ ಅನ್ಕೊಂಡೆ. ಏನು ಗೊತ್ತಾ, ಏನಮ್ಮ ಇದು ಮಾಡ್ತಾ ಇದ್ದೀನಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಬಿಡು ಅಂತ ಅಷ್ಟೇ. ಅವಳು ಏನಂತಾಳೆ, ವ್ಲಾಗ್ ಮಾಡಬೇಕಾದ್ರೆ ನಂದೊಂದು ಕಂಡೀಷನು. ಏನು ಕಂಡೀಷನು? ನನ್ನ ಜೊತೆ ತೆಲುಗು ಮಾತಾಡಬೇಕು. ಗೈಸ್ ಎಲ್ಲ ಭಾಷೆ ಕಲಿಬೇಕು. ಈ ಥರ ಒಂದು ಕಂಡೀಷನ್ಸ್ ಹಾಕೊಂಡು ಕೂತ್ಕೊಂತಾರೆ ನೋಡಿ. ಏನು ಮಾಡೋಣ ಹೇಳಿ? ಹಾಂ ಚಪ್ಪಮ್ಮ చెప్పు. ನೋಡಿ ಗೈಸ್, ಚಟ್ನಿ ಇಲ್ಲಿದು, ಇಲ್ಲಿ ಬಂದರೆ ಸ್ಟೀಮ್. ಮಾಮೂಲಿ ಊಟ ತಿನ್ನಕ್ಕಾಗಲ್ಲ. ಅನ್ನ ಸಾಂಬಾರು ಮುದ್ದೆ ಅಂತೂ ತಿನ್ನೋದೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ಮುದ್ದೆ ಎಷ್ಟು ಒಳ್ಳೆ ಫುಡ್ ಗೊತ್ತಾ ಗೈಸ್? ನಾನು ತಿಂತೀನಿ ಗೈಸ್. ಆದ್ರೆ ಇವ್ಗಳು ವಾಟ್ ಶಿ ಇಸ್ lying. ಐ ಆಮ್ ನಾಟ್ ಲೈಯಿಂಗ್ ಎನಿಮೋರ್. You are lying. You are lying. You shouldn't be telling all these things. What I shouldn't be telling? You are doing. ಗೈಸ್ ಏನು ಗೊತ್ತಾ, ಕ್ಯಾಮ್ರಾಗೆ ನಾನು ಇಷ್ಟ. ಅದಕ್ಕೆ ಕ್ಯಾಮ್ರಾ ನನ್ನ ಮಾತ್ರ ನೋಡ್ತೀನಿ, ನಮ್ಮ ಅಮ್ಮನ ಫೋಕಸೇ ಮಾಡ್ತಾರೆ. ಕ್ಯಾಮ್ರಾ ನಿನ್ ಬಾಯ್ ಫ್ರೆಂಡ್ ಅದಕ್ಕೆ. ನೋ, ನೆನ್ನೆ ನನ್ನ ಲ್ಯಾಪ್ಟಾಪ್ ನನಗೆ ವಿಶ್ ಮಾಡ್ತು. ಸೊ ಲ್ಯಾಪ್ಟಾಪ್ ಇಸ್ ಮೈ ಬಾಯ್ ಫ್ರೆಂಡ್. ಬಾಯ್. ಅಮ್ಮ ಆದರೆ ಈ ಥರ ಇರಬೇಕು, ಎಲ್ಲಾನು ಮಾಡ್ಕೊಳ್ಬೇಕು. ಬೇರೆ ಥರ ಇರಬಾರ್ದು, ಆಯ್ತಾ? ನೆಕ್ಸ್ಟ್ ಟೈಮು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸತಿ ಬೇರೆ ಥರ ಮಾಡಿದ್ದೀನಿ. ಸಕ್ಕತ್ತಾಗಿದೆ ಅಲ್ಲ? ಬಿಸಿ. ನಾನು ಅಂದಿರಂಗೆ ಮಾಡಿದ್ಯಾ? ಅವ್ರು ಮಾಡ್ತಿದ್ರಲ್ಲ. ನೀನು ಹೆಂಗೆ ಕೇಳಿದೆ ನೋಡು, ದೊಡ್ಡ ಸೈಜಲ್ಲೇ ಮಾಡಿದ್ದೀನಿ. ಸೇಮ್ ಅದೇ ಥರ ಇಲ್ವಾ? ಮತ್ತೆ ಇನ್ನೇನು ಬೇಕು ನಿಂಗೆ? ಆಹಾ, ಅಮ್ಮ ಆದರೆ ಈ ಥರ ಇರಬೇಕು. ಸಾಕು, ಪೂಸಿ ಹೊಡೆದಿದ್ದು ಸಾಕಲ್ಲ. ಸೊ ನಮಗೂ ಅಕ್ಕಪಕ್ಕ ಮನೆಯವ್ರು ಯಾರಿದ್ದು. ಸೊ ಅವ್ರದ್ದು ಬಾಕ್ಸ್ ರಿಟರ್ನ್ ಮಾಡಬೇಕಿತ್ತು. ಮೇಲೆ ಇರೋ ಬಾಕ್ಸ್ ಅವ್ರದ್ದು, ಕೆಳಗಡೆ ಇರೋ ಬಾಕ್ಸ್ ನಮ್ದು. ತಗೊಟ್ಬಿಟ್ಟು ಬಾ. ಇನ್ನೂ ಹೊರಗಡೆ ಬರಲಿ. ತಗೊಂಬಸ್. ಆ ಹೆಣ್ಣು ಓಕೆ. ಏನು ಹೆಣ್ಣು ಓಕೆ? ಹೆಣ್ಣು ನಮ್ಮ ಮನೆ ಓಕೆ. ಈ ಥರ ದಿನ ಅಡುಗೆ ಮಾಡ್ಕೊಡೋರಿದ್ರೆ ಓಕೆ. ದಿನ ಕೇಳ್ತಾರೆ ಅಡುಗೆ ಗೈಸ್. ನಮ್ಮಮ್ಮ ನೆಕ್ಸ್ಟ್ ಮೂಮೆಂಟೇ ಮಾಡ್ಕೊಡ್ತಾರೆ. ಹೆಣ್ಣು ನಮಗೆ ಓಕೆ ಇಲ್ಲ. ಓಕೆನಾ? ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.